ನಮಸ್ಕಾರ ವೀಕ್ಷಕ ಬಾಂಧವರೇ, ನಾನ್ ನಿಮ್ಮ ರಘುಸೂರ್ಯ. ಇವತ್ತು ಭಾರತ ಪ್ರಪಂಚದಲ್ಲೇ ವಿಶ್ವ ವಿಕ್ರಮ. ಮೋದಿಯವರ ಮತ್ತು ಭಾರತದ ವಿಜ್ಞಾನಿಗಳ ಅಪ್ರತಿಮ ಸಾಧನೆ. ಇದು ಮೋದಿಯವರ ಲೀಡರ್ಶಿಪ್ಗೆ, ಅವರ ನಾಯಕತ್ವಕ್ಕೆ ಹಿಡಿದಂತಹ ಕೈಗನ್ನಡಿ ಮತ್ತು ಇದು ಅದ್ಭುತ ಸಾಹಸ. ಇಂಥ ಒಂದು ಸಾಹಸವನ್ನು ಮಾಡ್ಲಿಕ್ಕೆ, ಇಂಥ ಒಂದು ಸಾಹಸವನ್ನು ಮಾಡಿ ಅದನ್ನು ಅಚೀವ್ ಮಾಡ್ಲಿಕ್ಕೆ, ಅದರಲ್ಲಿ ಯಶೋಗಾಥೆಯನ್ನು ಕಾಣ್ಲಿಕ್ಕೆ ಮೋದಿನೇ ಬರಬೇಕಾಯ್ತು. ಏನು ಇಂತಹ ಒಂದು ಭಾರತ ಸಾಹಸ ಮಾಡಿದೆ, ಭಾರತ ಒಂದು ಪ್ರಪಂಚನ ನಿಬ್ಬೆರಗಾಗುವಂತ ಏನೊಂದು ಸಾಧನೆ ಮಾಡಿದೆ ಅಂತಂದ್ರೆ, ಭಾರತ ನ್ಯೂಕ್ಲಿಯರ್ ಪರಮಾಣು ತಂತ್ರಜ್ಞಾನದಲ್ಲಿ ಇಡೀ ವಿಶ್ವದಲ್ಲೇ ಯಾರ ಹತ್ರ ಇಲ್ಲಿರುವಂತ ಟೆಕ್ನಾಲಜಿಯನ್ನ ಕಂಡಿಡಿದಿದೆ, ಅದನ್ನ ಅಚೀವ್ ಮಾಡಿದೆ. ಮತ್ತೆ ಆ ನ್ಯೂಕ್ಲಿಯರ್ ಟೆಕ್ನಾಲಜಿ ಈಗ ಆರಂಭಗೊಂಡಿದೆ. ಅಂದ್ರೆ ತನ್ನಂತಾನೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇಂತಹ ಒಂದು ಸಾಧನೆ ಹೋಮಿ ಜಹಾಂಗೀರ್ ಬಾಬಾ ಅವರು 1960-70 ಇಸ್ವಿನಲ್ಲೇ ಆಗ್ಲೇನೆ ಕೂಡ ಅವರು ಕನ್ಸ್ಕೊಂಡು, ಇಂಥ ಒಂದು ಭಾರತ ತನ್ನದಾಗ್ಬೇಕು ಅಂತೇಳಿ ಕನ್ಸ್ಕೊಂಡು ಪರಮಾಣು ತಂತ್ರಜ್ಞಾನದ ಒಂದು ರಿಯಾಕ್ಟರ್ನ ನಮ್ಮ ತಮಿಳುನಾಡಿನ ಅಂತಂದ್ರೆ ಚೆನ್ನೈನ ಮದ್ರಾಸ್ ಹತ್ರ ಇರುವಂತ ಕಾಲಪಾಕಂನಲ್ಲಿ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನ ಸ್ಟಾರ್ಟ್ ಮಾಡ್ತಾರೆ. ಅವರ ಕನಸಾಗಿತ್ತು ಭಾರತ ಇಂಥ ಒಂದು ಅತ್ಯದ್ಭುತ ತನ್ನದೇ ಆದಂತ ದೊಡ್ಡ ತಂತ್ರಜ್ಞಾನವನ್ನ ಪಡಿಬೇಕು, ಪ್ರಪಂಚ ಎಲ್ಲ ಅದ್ರ ಕಡೆ ತಿರುಗಿ ನೋಡ್ಬೇಕು ಅನ್ನೋ ಒಂದು ಕನಸಾಗಿತ್ತು ಹೋಮಿ ಜಹಾಂಗೀರ್ ಬಾಬಾ ಅವ್ರದ್ದು. ಆ ಒಂದು ಕನಸನ್ನ ಇವತ್ತು ಭಾರತದ ವಿಜ್ಞಾನಿಗಳು ಸಾಧನೆ ಮಾಡಿ ಪ್ರಪಂಚದ ಮುಂದೆ ತಂದು ನಿಲ್ಸಿದ್ದಾರೆ. ಇದು ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕಾಗಿರುವಂತ ಒಂದು ವಿಷಯ. ಏನಿಂತಹ ಸಾಧನೆ? ಈ ಸಾಧನೆ ಬಗ್ಗೆ ಮೊದಲು ಹೇಳ್ತೀನಿ ಕೇಳಿ. ಭಾರತ ಕಾಲಪಾಕಂನಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ನ ತಯಾರು ಮಾಡಿದೆ. ಆ ನ್ಯೂಕ್ಲಿಯರ್ ರಿಯಾಕ್ಟರ್ 500 ಮೆಗಾವ್ಯಾಟ್ ನ ನ್ಯೂಕ್ಲಿಯರ್ ರಿಯಾಕ್ಟರ್. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಸತತವಾಗಿ ಭಾರತಕ್ಕೆ ಇನ್ನ 500-700 ವರ್ಷಗಳಿಗೆ ಆಗುವಷ್ಟು ಕರೆಂಟ್ ಅನ್ನ ನಿಲ್ಲಿಸದೆ ಕೊಡುತ್ತೆ. ಇಂತಹ ಒಂದು ಅಪ್ರತಿಮ ತಂತ್ರಜ್ಞಾನ ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ಲ. ಇರೋದು ರಷ್ಯಾ ಹತ್ರ ಬಿಟ್ರೆ ಯಾರ ಹತ್ರ ಇರಲ್ಲ. ಅದನ್ನ ನಮ್ಮ ಅದೇ ವಿಜ್ಞಾನಿಗಳು ಅವರದೇ ಸ್ವಂತ ತಂತ್ರಜ್ಞಾನದಿಂದ ಇವತ್ತು ಆವಿಷ್ಕರಿಸಿದ್ದಾರೆ. ಇದಕ್ಕೆ ಭಾರತದ ಎಲ್ಲ ಜನಾಂಗನೂ ಕೂಡ ಹೆಮ್ಮೆ ಪಡಬೇಕು. ವಿಜ್ಞಾನಿಗಳಿಗೆ ನಿಜವಾಗ್ಲೂ ಅಭಿನಂದನೆಗಳನ್ನ ಸಲ್ಲಿಸಬೇಕು. ಸತತವಾಗಿ ನಮ್ಗೆ ಇನ್ನ 500-700 ವರ್ಷಗಳ ಕಾಲ ವಿದ್ಯುತ್ ಅಭಾವ ಆಗ್ಲಿ, ಇನ್ನ ಯಾವುದೇ ರೀತಿ ತೊಂದರೆ ಆಗ್ಲಿ, ಯಾವುದೂ ಆಗೋದಿಲ್ಲ. ಅಂತಹ ಒಂದು ಅದ್ಭುತ ಸಾಧನೆಯನ್ನ ಭಾರತದ ವಿಜ್ಞಾನಿಗಳು ಮಾಡಿದ್ದಾರೆ. ಈ ಒಂದು ಸಾಧನೆ ಇದೆಯಲ್ಲ, ಇದನ್ನ ಅಮೆರಿಕ, UK ಮತ್ತೆ ಜಪಾನ್, ಇನ್ನು ಬಹಳ ದೊಡ್ಡ ದೇಶಗಳು ಸುಮಾರು ವರ್ಷಗಳಿಂದ ಮಾಡಿ ಕೈ ಸುಟ್ಕೊಂಡಿವೆ. ಅಮೆರಿಕ $50 ಬಿಲಿಯನ್ ವೆಚ್ಚ ಮಾಡಿ ಕೂಡ ಇಂಥ ಒಂದು ತಂತ್ರಜ್ಞಾನನ ಕಂಡುಹಿಡಿಯಕ್ಕಾಗ್ಲಿಲ್ಲ. ಆದರೆ ಭಾರತದ ವಿಜ್ಞಾನಿಗಳು ಅಂತ ಒಂದು ಅದ್ಭುತ ತಂತ್ರಜ್ಞಾನವನ್ನ ಅದು ಚೀಪ್ ರೇಟ್ ಅಲ್ಲಿ, ಕಮ್ಮಿ ವೆಚ್ಚದಲ್ಲೇ ಮಾಡಿ ತೋರಿಸಿದ್ದಾರೆ. ಈ ಒಂದು ತಂತ್ರಜ್ಞಾನದಿಂದ ನಮಗೆ ಭಾರತಕ್ಕೆ ಅವಿರತವಾಗಿ ವಿದ್ಯುತ್ ಸಿಗುತ್ತೆ ಇನ್ನು 500-700 ವರ್ಷಗಳ ಕಾಲ. ಇದು ಮೋದಿಯ ನಾಯಕತ್ವದ ಶಕ್ತಿ. ಒಬ್ಬ ಒಳ್ಳೆ ನಾಯಕ ಬಂದ್ರೆ ದೇಶ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿಜವಾಗ್ಲೂ ಉದಾಹರಣೆ. ಮೋದಿ ಅಂತ ನಾಯಕರು ಹಿಂದೆ ಇರ್ಲಿಲ್ಲ, ಮುಂದೆ ಬರ್ತಾರಲ್ಲೋ ಗೊತ್ತಿಲ್ಲ, ಆದ್ರೆ ನಾವು ಅವರನ್ನ ಪಡ್ಕೊಂಡಿದೀವಲ್ಲ, ಅದು ನಿಜವಾಗ್ಲೂ ಪುಣ್ಯ. ಹಿಂದೆ ಕಾಂಗ್ರೆಸ್ ಇದೇ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ನ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಇತ್ತು. 1960 ಇಸ್ವಿಯಿಂದ ಯಾರು ಆಳ್ತಿದ್ರು ನಿಮಗೂ ಗೊತ್ತು, ಇದೇ ಕಾಂಗ್ರೆಸ್ ಆಳ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ಇದ್ದಾಗ ಅವರ ನಾಯಕತ್ವದಲ್ಲಿ ಇಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಅವರ ಮನಸ್ಸೇ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಗೊತ್ತಾ? ಅದ್ರ ಕಾರಣ ಹೇಳ್ತೇನೆ. ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಇದೆಯಲ್ಲ, ನಮ್ಮ ಭಾರತದ ದಕ್ಷಿಣದ ಕರಾವಳಿಗಳಲ್ಲಿ, ಅಂದ್ರೆ ನಮ್ಮ ಕೇರಳ, ನಮ್ಮ ತಮಿಳುನಾಡು, ಈ ಕರಾವಳಿ ಭಾಗಗಳೇನಿದೆ, ನಮ್ಮ ಕರ್ನಾಟಕದ ಕರಾವಳಿ ಭಾಗಗಳು, ಈ ಭಾಗಗಳಲ್ಲಿ ಥೋರಿಯಂ ಅನ್ನುವಂತಹ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಭಾರತದಲ್ಲಿ ಹೆಚ್ಚಾಗಿದೆ. ಭಾರತ ಇಂಥ ಒಂದು ತಂತ್ರಜ್ಞಾನ ಕಂಡುಹಿಡಿದು ಹೋಗಿದ್ರೆ ಬಹುಶಃ ಈ ಎಲ್ಲಾ ನಮ್ಮ ಥೋರಿಯಂ ನಿಕ್ಷೇಪ ಏನಿತ್ತು, ಥೋರಿಯಂ ನಿಕ್ಷೇಪ, ಇದನ್ನ ಫಾರಿನ್ ಕಂಟ್ರೀಸ್ ಅಂದ್ರೆ US, UK ಅಂತ ದೊಡ್ಡ ದೇಶಗಳು ಬಾಚ್ಕೊಂಡು ಹೋಗೋದಂತ, ಗ್ಯಾರಂಟಿ ಹೋಗುವಂತ ಒಂದು ಸಂದರ್ಭ ಖಂಡಿತ ಬರ್ತಾ ಇತ್ತು. ಅದಕ್ಕೋಸ್ಕರನೇ ಆ ಥೋರಿಯಂ ನಿಕ್ಷೇಪನ ದೋಚಬೇಕು ಅಂತ ಕಾರಣಕ್ಕೇನೆ ಇದೇ ಕಾಂಗ್ರೆಸ್ ಮೇಲೆ ಒತ್ತಡವನ್ನು ಹಾಕಿ ಅವರ ರಾಜತಾಂತ್ರಿಕತೆಯನ್ನು ಉಪಯೋಗಿಸಿ ಭಾರತ ಯಾವುದೇ ರೀತಿ ನ್ಯೂಕ್ಲಿಯರ್ ರಿಯಾಕ್ಟರ್ನ ಸಾಧನೆ ಮಾಡದವರಾಗೆ ತಡೆ ಹಿಡಿದಿದ್ದು ಇದೇ ಫಾರಿನ್ ಕಂಟ್ರೀಸ್. ಅದರ ಆ ಒಂದು ಮುಷ್ಟಿಗೆ ಒಳಪಟ್ಟಿದ್ದು ಕಾಂಗ್ರೆಸ್. ಇದಕ್ಕೆ ಧೈರ್ಯ ಇರಲಿಲ್ಲ, ಕಾಂಗ್ರೆಸ್ಗೆ ತಾಕತ್ತಿರಲಿಲ್ಲ. ಪ್ರಪಂಚ ಎದುರುಗಡೆ ಸೆಟಗ್ ನಿಲ್ದು ವಿಜ್ಞಾನಿಗಳಿಗೆ
ಸಹಾಯವನ್ನು ನೀಡಿ ಅಥವಾ ಸಹಕಾರವನ್ನು ನೀಡಿ ಈ ಸಾಧನೆ ಯಾವತ್ತೂ ನಾವು ಮಾಡಿಸ್ಬೋದಾಗಿತ್ತು. ಆದ್ರೆ ಮಾಡ್ಸಕ್ಕಾಗಿಲ್ಲ ಕಾಂಗ್ರೆಸ್. ಯಾಕೆಂದ್ರೆ ಸ್ವತಃ ಅದಕ್ಕೆ ಶಕ್ತಿ ಇಲ್ಲ. ಆದ್ರೆ ಮೋದಿ ಅಂತ ಒಬ್ಬ ನಾಯಕ ಬಂದು ಇವತ್ತು ಭಾರತ ಒಂದು ಅಪ್ರತಿಮ ಸಾಧನೆಯನ್ನ ಮಾಡ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಪೆಷಲ್ ಏನ್ ಗೊತ್ತಾ, ಈ ಸ್ಪೆಷಾಲಿಟಿ ಏನ್ ಗೊತ್ತಾ, ಇದು ಈ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ನಾವು ಹಾಕುವಂತ ಇಂಧನ ಅಂದ್ರೆ ಯುರೇನಿಯಂ 232, ಈ ಇಂಧನ ಇದೆಯಲ್ಲ, ಈ ಇಂಧನ ಮುಗಿಯೋದೇ ಇಲ್ಲ ರೀ. ಅಂತ ಒಂದು ಟೆಕ್ನಾಲಜಿನ ಕಂಡಿದ್ದಾರ್ರಿ. ಒಂದು ಸತಿ ಈ ಯುರೇನಿಯಂ ಇಂಧನವನ್ನ ಹಾಕಿದ್ರೆ ಈ ಯುರೇನಿಯಂ ಇಂಧನ ಉರಿತಾ ಹೋಗುತ್ತೆ. ಉರಿತಾ ಹೋದ್ಮೇಲೆ ನಮ್ಮ ಥೋರಿಯಂ ನಿಕ್ಷೇಪನು ಕೂಡ ಇದಕ್ಕೆ ಆಡ್ ಮಾಡ್ತಾರೆ. ನಮ್ಮ ಥೋರಿಯಂ ಏನಿದೆ, ನಮ್ಮ ನಿಕ್ಷೇಪ ಏನಿದೆ ನಮ್ಮ ಕರಾವಳಿ ತೀರಗಳಲ್ಲಿ, ಆ ಥೋರಿಯಂನು ಕೂಡ ಇದಕ್ಕೆ ಆಡ್ ಮಾಡ್ತಾರೆ. ಆಡ್ ಮಾಡಿದಾಗ ಇದು ಉರಿತಾ ಹೋಗುತ್ತೆ. ಇದು ಉರಿತಾ ಹೋದಂಗೆ ಯಾವುದೇ ಒಂದು ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಉರಿತಾ ಹೋದಂಗೆ ಕಮ್ಮಿ ಆಗತ್ತಲ್ವಾ? ಅಲ್ಲ, ಈ ವಿಚಾರ ವಿಚಿತ್ರ. ಇದು ನಮ್ಮ ಭಾರತ ವಿಜ್ಞಾನಿಗಳ ವಿಚಿತ್ರ ಸಾಧನೆ. ಈ ಉರಿತಾ ಹೋದಷ್ಟು ಈ ಒಂದು ಇಂಧನ ಕಮ್ಮಿ ಆಗೋದಿಲ್ಲ, ಜಾಸ್ತಿ ಆಗತ್ತೆ. ಯುರೇನಿಯಂ 232 ಇಂದ ಥೋರಿಯಂ, ಥೋರಿಯಂ ಪ್ಲೂಟೋನಿಯಂ, ಯುರೇನಿಯಂ 232 ಇಂದ ಪ್ಲೂಟೋನಿಯಂ, ಪ್ಲೂಟೋನಿಯಂ ಇಂದ ಥೋರಿಯಂ ಆಗುತ್ತೆ, ಥೋರಿಯಂ ಇಂದ ಅಗೇನ್ ಯುರೇನಿಯಂ 232 ಆಗುತ್ತೆ. ಸೈಕಲ್ ನಿಲ್ಲೋದೇ ಇಲ್ಲ. ಇದು ನಡೀತಾನೆ ಇರುತ್ತೆ. ಮತ್ತೆ ಯುರೇನಿಯಂ 232 ಆಗುತ್ತೆ, ಮತ್ತೆ ಪ್ಲೂಟೋನಿಯಂ ಆಗುತ್ತೆ, ಮತ್ತೆ ಥೋರಿಯಂ ಆಗುತ್ತೆ, ಮತ್ತೆ ತಿರುಗಿ ಯುರೇನಿಯಂ 232 ಆಗುತ್ತೆ. ಭಾರತದ ವಿಜ್ಞಾನಿಗಳ ಇಂತಹ ಒಂದು ಅಪ್ರತಿಮ ಸಾಧನೆಗೆ ಮತ್ತು ಇಂತಹ ವಿಶಿಷ್ಟವಾದ ಸಾಧನೆಗೆ ಈಗ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಾ ಇದೆ. ಇನ್ಮೇಲೆ ಭಾರತದ ಮೇಲೆ ಕಣ್ಣೆತ್ತಿ ನೋಡ್ಲಿಕ್ಕೂ ಕೂಡ ಧೈರ್ಯ ಬೇಕು. ಯಾಕೆ ಗೊತ್ತಾ, ಈ ಒಂದು ನ್ಯೂಕ್ಲಿಯರ್ ಟೆಕ್ನಾಲಜಿಯಿಂದ ಬರೀ ಎಲೆಕ್ಟ್ರಿಸಿಟಿ ಒಂದೇ ಅಲ್ಲ, ಭಾರತ ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ಲಿಕ್ಕೂ ಇನ್ಮೇಲೆ ಯಾರ ಹತ್ರನೂ ಕೈ ಚಾಚೋದಿಲ್ಲ. ಯಾಕೆ ಅಂದ್ರೆ ಎಲ್ಲ ವೆಪನ್ ಬೇಕಾದಂತ ನ್ಯೂಕ್ಲಿಯರ್ ಮೆಟೀರಿಯಲ್ಸ್ ಇನ್ಮೇಲೆ ಭಾರತದಲ್ಲೇ ಸಿಗುತ್ತೆ. ಭಾರತ ಸಂಪೂರ್ಣವಾಗಿ ನ್ಯೂಕ್ಲಿಯರ್ ವಿಷಯದಲ್ಲಿ ಆತ್ಮನಿರ್ಭರ. ಮೋದಿ ಯಾವ ಗಳಿಗೆಯಲ್ಲಿ ಆತ್ಮನಿರ್ಭರ ಅಂತ ಹೇಳಿದ್ರು, ನಿಜವಾಗ್ಲೂ ಇವತ್ತು ಭಾರತ ಆತ್ಮನಿರ್ಭರ ಆಗಿದೆ. ನಮ್ಮ ಇಂಡಸ್ಟ್ರಿಯಲ್ಸ್ಗೆ ನೋಡಿ, ಇಂಡಸ್ಟ್ರೀಸ್ಗಿಂದ ಹಿಡಿದು ಡೊಮ್ಯಾಸ್ಟಿಕ್ ಇಂದ ಹಿಡಿದು ಅಂದ್ರೆ ಮನೆಗಳಿಗೆ, ಕಾರ್ಖಾನೆಗಳಿಗೆ, ನೀವು ಏನೇನಕ್ಕೆ ಕರೆಂಟ್ ಬೇಕು, ಇನ್ನೊಂದು ಬೇಕು, ಮತ್ತು ಇನ್ನ ಮೇಲೆ ಅಭಾವನೇ ಇಲ್ಲ. ನೋಡಿ, ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ನದಿಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ ವಿದ್ಯುತ್ಗೋಸ್ಕರ, ಮತ್ತೆ ಕಲ್ಲಿದ್ದ ಮೇಲೆ ಡಿಪೆಂಡ್ ಆಗಿದ್ದೀವಿ. ನದಿಗಳು ನೀರು ಬರ್ತವ್ರೆ ನಮಗೆ ವಿದ್ಯುತ್ ಅಭಾವ ಬರುತ್ತೆ. ಪ್ರತಿ ಬೇಸಿಗೆನಲ್ಲಿ ನಿಮ್ಗೆಲ್ಲ ಅನುಭವ ಇರುತ್ತೆ. ನಾವು ಪ್ರತಿ ಸತಿ ಒದ್ದಾಡ್ತೀವಿ. ಇನ್ಮೇಲೆ ಆ ರೀತಿ ಒದ್ದಾಡೋ ಅವಶ್ಯಕತೆ ಇಲ್ಲ. ಇನ್ಮೇಲೆಗೆ ಭಾರತಕ್ಕೆ ವಿದ್ಯುತ್ತಿನ ಯಾವ ಅಭಾವನೂ ಆಗೋದಿಲ್ಲ. ಭಾರತದ ಅಭಿವೃದ್ಧಿಯ ವೇಗವನ್ನ ತಡಿಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ರಷ್ಯಾ ಹತ್ರ ಮಾತ್ರ ಈ ಟೆಕ್ನಾಲಜಿ ಇದೆ, ಬಿಟ್ರೆ ಇನ್ಯಾರ ಹತ್ರನೂ ಪ್ರಪಂಚದಲ್ಲಿ ಈ ಟೆಕ್ನಾಲಜಿ ಇಲ್ಲ. ಅಂತಹ ಒಂದು ಟೆಕ್ನಾಲಜಿನ ಈಗ ಭಾರತ ಕಂಡಿಡಿದಿದೆ. ಅದನ್ನ ಕಂಡಿಡಿದು ಆಲ್ರೆಡಿ ಆ ಒಂದು ರಿಯಾಕ್ಟರ್ ತನ್ನ ಕೆಲಸನು ಪ್ರಾರಂಭ ಮಾಡಿಬಿಡಿದೆ. ಇಂತಹ ಒಂದು ಸಾಧನೆಗೆ ಮೋದಿ ಅವರ ನಾಯಕತ್ವ ಇರೋದ್ರಿಂದ ಸಾಧ್ಯ ಆಯ್ತೆ ಹೊರತು, ಇಲ್ಲ ಅಂದಿದ್ರೆ ನಮಗೆ ಭಾರತೀಯರಿಗೆ ಇದು ಕನಸಿನ ಮಾತಾಗೇ ಇರ್ತಾ ಇತ್ತು. ಇಂತಹ ವ್ಯಕ್ತಿ, ಭಾರತಕ್ಕೆ ಮೋದಿ ಅಂತ ವ್ಯಕ್ತಿ ಸಿಕ್ಕಿರೋದು ನಿಜವಾಗ್ಲೂ ಅದು ಯಾವ ಪುಣ್ಯನೋ, ಅದು ಏನು ಅದೃಷ್ಟನೋ ಒಂದು ಅರ್ಥ ಆಗ್ತಿಲ್ಲ. ಈ ರೀತಿಯಾಗಿ ನಾಯಕತ್ವ ಇದೇ ರೀತಿ ಇನ್ನೊಂದು 100 ವರ್ಷಗಳ ಕಾಲ ಮುಂದುವರೆದ್ರೆ ಬೇಡ, 50 ವರ್ಷಗಳ ಕಾಲ ಈ ಮೋದಿ ರೀತಿಯಂತಹ ನಾಯಕತ್ವ ಮುಂದುವರೆದ್ರೆ ಪ್ರಪಂಚದಲ್ಲಿ ಭಾರತವನ್ನ ಮೀರಿಸಲಿಕ್ಕೆ ಶತಮಾನಗಳ ಕಾಲ ಯಾರ ಕೈಲೂ ಆಗೋದಿಲ್ಲ. ಅಂತಹ ಒಂದು ಸಾಧನೆಯನ್ನ, ಅಂತಹ ಒಂದು ಅಭಿವೃದ್ಧಿಯನ್ನ ಭಾರತ ಮುಟ್ಟುತ್ತೆ. ಬರೀ ಇದು ವಿದ್ಯುತ್ ಒಂದೇ ಅಲ್ಲ, ಆರ್ಥಿಕವಾಗಿ ಕೂಡ ನಾವು ಪ್ರಬಲರಾಗ್ತೀವಿ. ಪ್ರಪಂಚದಲ್ಲಿ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ. ಯಾಕೆಂದ್ರೆ ನಮ್ದೇ ಎಲೆಕ್ಟ್ರಿಸಿಟಿ, ನಮ್ದೇ ಎಲ್ಲ ನ್ಯೂಕ್ಲಿಯರ್ ವೆಪನ್ಸ್, ನಮ್ದೇ ನ್ಯೂಕ್ಲಿಯರ್ಸ್ ಎಲ್ಲ ನಮ್ದೇ. ಸೊ ಪ್ರಪಂಚದಲ್ಲೇ ದೊಡ್ಡ ಆರ್ಥಿಕತೆ ಆಗ್ತೀವಿ. ಅಮೆರಿಕ, UK ಅಂತ ದೇಶಗಳನ್ನು ಬೀಟ್ ಮಾಡಿ ಮುಂದೆ ಹೋಗ್ತೀವಿ. ಅವ್ರನ್ನೂ ಕೂಡ ಹಿಂದೆ ತಳ್ಳಿ ನಾವು ಮುಂದೆ ಹೋಗ್ತೀವಿ. ಅಂತಹ ಒಂದು ಸಾಧನೆ ಇವತ್ತು ಭಾರತದ ವಿಜ್ಞಾನಿಗಳು ಮಾಡಿದ್ದಾರೆ. ನಾವೆಲ್ಲ ಏಪ್ರಿಲ್ 6ನೇ ತಾರೀಕು ಅಚ್ಚುಕಟ್ಟಾಗಿ ಊಟ ಮಾಡಿ ಮನೇಲಿ ಮಲ್ಕೊಂಡಿದ್ವಿ. ಆದ್ರೆ ನಮ್ಮ ಭಾರತದ ವಿಜ್ಞಾನಿಗಳು ಎದ್ದು ಇಂತಹ ಒಂದು ಮಹಾನ್ ಸಾಧನೆ ಮಾಡಿ ಬೆಳಗಾಗೋದ್ರೊಳಗೆ ಇಡೀ ಪ್ರಪಂಚ ನಿಬ್ಬೆರಗಾಗಿ ನೋಡುವಂತೆ ಮಾಡಿಬಿಟ್ಟಿದ್ದಾರೆ. ಇದು ಎಲ್ಲಾ ಕಂಟ್ರೀಸ್ಗೂ ಕೆಂಗಣ್ಣಾಗಿ, ರಷ್ಯಾ ಒಂದು ಬಿಟ್ಟು, ಇಸ್ರೇಲ್ ಒಂದು ಬಿಟ್ಟು ಮಿಕ್ಕಿದ ಎಲ್ಲಾ ದೇಶಗಳಿಗೂ ಭಾರತದ ಮೇಲೆ ಕೆಂಗಣ್ಣಾಗಿದೆ. ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ. ಪರವಾಗಿಲ್ಲ, ಉರ್ಕೊಳ್ಳೋರೆಲ್ಲ ಉರ್ಕೊಳ್ಳಿ, ಯಾರೇನ್ ಬೇಕಾದ್ರೂ ಮಾಡ್ಲಿ. ಆದ್ರೆ ನಮ್ಮ ಭಾರತದ ವಿಜ್ಞಾನಿಗಳ ಸಾಧನೆಗೆ ನಮಗೆ ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಸಂತೋಷ ಇದೆ.
ಆನಂದ ಇದೆ. ಈ ನೀವೆಲ್ಲ ಭಾರತೀಯರು ಇದಕ್ಕೆ ಹೆಮ್ಮೆ ಪಡಬೇಕು. ಇಂತಹ ಒಂದು ಸಾಧನೆಯನ್ನು ಮಾಡಿದ ಭಾರತದ ವಿಜ್ಞಾನಿಗಳನ್ನ ಅಭಿನಂದಿಸಬೇಕು. ಮತ್ತೆ ಇಂತಹ ಸಾಧನೆ ಮಾಡಲಿಕ್ಕೆ ವಿಜ್ಞಾನಿಗಳ ಜೊತೆಯಾಗಿ ನಿಂತಹ ಮೋದಿ ಅವರನ್ನ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕು. ಆ ದೇವರಲ್ಲಿ ಕೇಳ್ಕೊಡ್ತೀನಿ, ಮೋದಿ ಅಂತ ನಾಯಕತ್ವ ಸದಾಕಾಲ ನಮ್ಮ ಭಾರತದಲ್ಲಿರಲಿ ಅಂತ ನಾ ದೇವರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ.